ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿಯನ್ನು ಯಾವ ರೀತಿಯಾಗಿ ಮಾಡೋದು, ಹಾಗೆ ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವ ರೀತಿಯಾದಂತಹ ಪೇಮೆಂಟ್ ಚಲನ್ ಜನ್ರೇಟ್ ಆಗುತ್ತೆ, ಹಾಗೆ ಪೇಮೆಂಟನ್ನು ಮಾಡಬೇಕು ಅಂತ ಲೈವಲ್ಲಿ ನೋಡೋಣ. ಸೊ ಫುಲ್ ಡೀಟೇಲ್ ಆಗಿ ಕೊನೆವರೆಗೂ ನೋಡಿ. ಸೊ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ, ಎಲ್ಲ ಚಾಯ್ಸ್ ಎಂಟ್ರಿ, ಹಾಗೆ ಚಾಯ್ಸ್ 1 ಟು ಚಾಯ್ಸ್ 4 ಯಾವ ಥರ ಇರುತ್ತೆ, ಹಾಗೆ ಚಾಯ್ಸ್ 1 ಮಾಡಿ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇಮೆಂಟನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಲೈವ್ ಆಗಿ ಕಂಪ್ಲೀಟಾಗಿ ತೋರಿಸ್ತೇನೆ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ಆ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮಗೆ ಯಾವುದೇ ಕಾಂಪಿಟೇಟಿವ್ ಇನ್ಫಾರ್ಮೇಷನ್ ಹಾಗೆ ಸ್ಕಾಲರ್ಶಿಪ್ಪಿನ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ನಿಮಗೆ ಫಾರ್ವರ್ಡ್ ಮಾಡ್ತಿರ್ತೀನಿ. ಈಗ ಬರೋಣ ಚಾಯ್ಸ್ ಎಂಟ್ರಿ ಹಾಗೆ ಫೀಸ್ ಪೇಮೆಂಟ್ ಯಾವ ರೀತಿಯಾಗಿ ಮಾಡುವಂಥದ್ದು ಅನ್ನೋದನ್ನು. ಫಸ್ಟು ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಲೈವಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಅದು ಆ ಲಿಂಕ್ ಮೇಲೆ ಬೇಕಾದ್ರೂ ಕ್ಲಿಕ್ ಮಾಡಿ, ಅಥವಾ UGCET 2026 ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡಬಹುದು ಚಾಯ್ಸ್ ಎಂಟ್ರಿ, ಶುಲ್ಕ ಪಾವತಿ ಮತ್ತು ದೃಢೀಕರಣ ಚೀಟಿ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ನಿಮಗೆ ಲಾಗಿನ್ ಕೇಳುತ್ತೆ. ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು QR ಕೋಡ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ. ಅದಾದ ನಂತರ ನಿಮಗೆ ವೆರಿಫೈ OTP ಬರುತ್ತೆ. OTP ನಂಬರ್ ಬರುತ್ತೆ ಮೊಬೈಲ್ ನಂಬರ್ಗೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಅದನ್ನು ಎಂಟ್ರಿ ಮಾಡಿ. ಹಾಗೆ ನೆಕ್ಸ್ಟ್ ಫರ್ದರ್ ನಿಮಗೆ ಫೇಸ್ ವೆರಿಫಿಕೇಷನ್ ಇರುತ್ತೆ, ಕ್ಯಾಂಡಿಡೇಟ್ ಫೇಸ್ ವೆರಿಫಿಕೇಷನ್. ಸೊ ಅದಾದ ನಂತರ ನಿಮಗೇನಾಗುತ್ತೆ, ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ನಿಮಗೆ ಹೋಮ್ ಪೇಜ್, ಸೊ ನಿಮಗೆ ಹೋಮ್ ಪೇಜಿನಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ನಿಮಗೆ ಯಾವ ಕಾಲೇಜು ಅಲಾಟ್ಮೆಂಟ್ ಆಗಿದೆ ರಿಸಲ್ಟ್ಸಲ್ಲಿ. ಸೊ ಹಾಗೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ನೀವು ಎಲ್ಲಿ ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ಅಡ್ಮಿಷನ್ ಕಾಲಮ್ ಕಾಣಿಸ್ತಿದೆಯಲ್ವಾ, ಆ್ಯಕ್ಟಿವ್ ಅಂತ. ಸೊ ಅಲ್ಲಿ ಚಾಯ್ಸ್ ಎಂಟ್ರಿ ಇದೆಯಲ್ವಾ, ಸೊ ಅಲ್ಲಿ ಎಂಟರ್ ಚಾಯ್ಸ್, ಈಗ ನೀವು ಎಂಟರ್ ಮಾಡಬೇಕಾಗಿರೋದು 4 ಚಾಯ್ಸಸ್ ಅಲ್ಲೊಂದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಎಂಟರ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿಯಾದಂಥ ಪೇಜ್ ನೋಡ್ಬೋದು ನೀವು. ಅಂದರೆ ನಿಮಗೆ ಅಲಾಟ್ ಆಗಿರುವಂಥ ಸೀಟು, ಸ್ಟ್ರೀಮು, ಮತ್ತು ಯಾವ ಕಾಲೇಜು ಅಲಾಟ್ ಆಗಿದೆ, ಹಾಗೆ ಯಾವ ಕೋರ್ಸಿಗೆ ನಿಮಗೆ ಅಲಾಟ್ ಆಗಿದೆ ಅನ್ನುವಂಥ ಡೀಟೇಲ್ಸ್ ಇರುತ್ತೆ. ಜೊತೆಗೆ ನಿಮಗೆ ಇಲ್ಲಿ 4 ಚಾಯ್ಸಸ್ ನೀವು ನೋಡಬಹುದು ವಿತ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂತಂದರೆ ಏನು, ಚಾಯ್ಸ್ 3 ಅಂತಂದರೆ ಏನು, ಚಾಯ್ಸ್ 4 ಅಂತಂದರೆ ಏನು ಅಂತಂದ್ಬಿಟ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಕೋಬಹುದು ಇಲ್ಲಿ. ಸೊ ಚಾಯ್ಸ್ 1 ಅಂತಂದರೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಸೊ ಚಾಯ್ಸ್ 1 ಅಂತಂದರೆ ಸೊ ಸಂಪೂರ್ಣವಾಗಿ ನಮಗೀಗೇನು ಅಲಾಟ್ ಆಗಿದೆ ಕಾಲೇಜು, ಸೊ ಅದಕ್ಕೆ ನನಗೆ ಇಷ್ಟ ಆಗಿದೆ, ಆ ಕಾಲೇಜಿಗೆ ಜಾಯಿನ್ ಆಗ್ತೀನಿ ಅಂತನೋರು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತು ನೀವು ಒನ್ಸ್ ಅದನ್ನು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಚಲನ್ ಜನ್ರೇಟ್ ಆಗುತ್ತೆ. ನೋಡಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಡೈರೆಕ್ಟಾಗಿ ಲೈವಲ್ಲಿ. ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಯಾವ ಥರ ಚಲನ್ ಜನ್ರೇಟ್ ಆಗುತ್ತೆ ಅಂತ. ಒನ್ಸ್ ನಿಮಗೆ ಚಲನ್ ಜನ್ರೇಟ್ ಆಗಿ ಫೀಸನ್ನು ಪೇ ಮಾಡಿದಾದಮೇಲೆ ಯಾವುದೇ ರೀತಿಯಾದಂಥ ಚಾಯ್ಸ್ 1ಅನ್ನು ಚಾಯ್ಸ್ 2 ಅಥವಾ ಚಾಯ್ಸ್ 3ಗೆ ಶಿಫ್ಟ್ ಆಗೋ ಅಥವಾ ಚಾಯ್ಸ್ 4ಗೆ ಶಿಫ್ಟ್ ಆಗೋ ಆಪ್ಷನ್ಸ್ ನಿಮಗೆ ಸಿಗೋದಿಲ್ಲ. ಹಾಗಾಗಿರೋದ್ರಿಂದ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಕಂಪಲ್ಸರಿಯಾಗಿ ನೀವು ಅದನ್ನು ಪೇಮೆಂಟ್ ಮಾಡಿದಾದಮೇಲೆ ಅದೇ ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಯೋಚನೆ ಮಾಡಿ ಅದಾದ ನಂತರ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಚಾಯ್ಸ್ 3, ಚಾಯ್ಸ್ 4, ಚಾಯ್ಸ್ 4 ಏನಿದೆ ಇವುಗಳನ್ನು ನೀವು ಬೇಕಾದ್ರೆ ಇವತ್ತು ಚಾಯ್ಸ್ 3 ಹಾಕ್ಬಿಟ್ಟು, ಬಟ್ ಫೈನಲ್ ಡೇಟ್ 24th 5 o'clock ಒಳಗಡೆ ನೀವು ಬೇಕಾದರೆ ಅದ್ರ ಒಳಗಡೆ ನೀವು ಏನು ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು. ಫೈನಲಾಗಿ 24th 5 o'clock ಒಳಗಡೆ ನಿಮ್ಗೆ ಏನು ಎಂಟ್ರಿ ಮಾಡಿರ್ತೀರಾ ಲಾಸ್ಟಾಗಿ, ಸೊ ಅದನ್ನು ನಿಮಗೆ ಫೈನಲ್ ಕನ್ಸಿಡರೇಷನ್ ಮಾಡ್ತಾರೆ. ಹಾಗಾಗಿರೋದ್ರಿಂದ ಬಟ್ ಚಾಯ್ಸ್ 1ಅಲ್ಲಿ ಆ ಥರ ನಿಮ್ಗೆ ಸಿಗೋದಿಲ್ಲ. ಚಾಯ್ಸ್ 1ಅಲ್ಲಿ ಫೀಸ್ ಪೇಮೆಂಟ್ ಮಾಡಿದಾದಮೇಲೆ ಮುಗಿದೋಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಅದಾದಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಚಾಯ್ಸ್ 2 ಏನಪ್ಪ ಅಂತಂದರೆ ಈಗ ನಿಮಗೆ ಏನು ಅಲಾಟ್ ಆಗಿದೆ ಸೀಟು ಅದು ನಮಗೆ ಓಕೆ, ಬಟ್ ಅದಕ್ಕಿಂತ ಹೈಯರ್ ಆರ್ಡರ್ ಆಪ್ಷನ್ಸ್ ಸೀಟ್ ಸಿಕ್ಕರೆ ನಾನು ಹೋಗ್ತೀನಿ ಅಂತ. ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತಂದರೆ ನಿಮಗೆ ಗೊತ್ತಿದೆ, ನೀವು ಆರ್ಡರ್ ಆಗಿ ಆಪ್ಷನ್ಸ್ ಎಂಟ್ರಿಯನ್ನು ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ 200 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅಂತಂದರೆ ಔಟ್ ಆಫ್ 200 ನಿಮಗೆ 70th ಕಾಲೇಜ್ ಅಲಾಟ್ ಆಗಿದೆ ಅಂತಂದರೆ ಸೊ ಉಳಿದಂಥ 69 ಕಾಲೇಜಸ್ಸು ನಿಮಗೆ ಸೊ ಸಿಕ್ಕರೆ ಉಳಿದಂಥ 69 ಫಸ್ಟ್ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರ 70 ಓವರಾಲ್ 200ಅಲ್ಲಿ 70th ಕಾಲೇಜ್ ಏನು ಸಿಕ್ಕಿರುತ್ತೆ, ಉಳಿದಂಥ 69ಅಲ್ಲಿ ಸಿಕ್ಕರೆ ಹೋಗ್ತೀನಿ ಅಂತ. ಚಾಯ್ಸ್ 2 ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಈಗೇನು ಅಲಾಟ್ ಆಗಿರುತ್ತೆ ಕಾಲೇಜು, ಅದಾದ ನಂತರ ಯಾವ್ಯಾವ ಕಾಲೇಜಸ್ ಇರುತ್ತೆ ಅದೆಲ್ಲ ಡಿಲೀಟ್ ಆಗಿಬಿಡುತ್ತೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ. ಬಟ್ ಉಳಿದಂಥ ಕಾಲೇಜುಗಳನ್ನು ಬೇಕಾದ್ರೆ ನೀವು ರೀಶಫಲ್ ಮಾಡುವಂಥ ಆಪ್ಷನ್ಸ್ ಇರುತ್ತೆ.
ರೀಶಫಲ್ ಮಾಡ್ಕೋಬೋದು. ಬಟ್ ಯಾವುದೇ ರೀತಿಯಾದಂಥ ಹೊಸ ಕಾಲೇಜುಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರೋದಿಲ್ಲ, ಎಕ್ಸೆಪ್ಟ್ ಮೆಡಿಕಲ್ ಮತ್ತು ಫಾರ್ಮಸಿ. ಯಾಕಂದರೆ ಇನ್ನು ಮೆಡಿಕಲ್ ಮತ್ತು ಫಾರ್ಮಸಿಗೆ ಇನ್ನೂ ಆಪ್ಷನ್ ಎಂಟ್ರಿ ಬಿಟ್ಟಿಲ್ಲದೆ ಇರೋದ ಕಾರಣವಾಗಿ ಸೊ ನಿಮಗೆ ಅದು ಮೆಡಿಕಲ್ ಬಿಟ್ಟ ಆಗ ನಿಮ್ಗೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಅದು ಬಿಟ್ಟರೆ ನಿಮಗೆ ಹೊಸದಾಗಿ ಇಂಜಿನಿಯರಿಂಗ್ ಆಗಲಿ ಯಾವುದೇ ಆಲ್ರೆಡಿ ರಿಲೀಸ್ ಮಾಡಿರುವಂಥ ಕಾಲೇಜುಗಳನ್ನು ನೀವು ಮತ್ತೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರೋದಿಲ್ಲ. ಹಾಗಾಗಿರೋದ್ರಿಂದ ನೋಡಿ, ನಿಮ್ಮ ಚಾಯ್ಸ್ನಲ್ಲಿ ಏನಾದರೂ ಈ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಕಾಲೇಜಸ್ ಅದಾದಮೇಲೆ ಇದ್ದರೆ, ಅಂದರೆ ನೀವು ಅಲಾಟ್ ಆಗಿರೋ ಕಾಲೇಜ್ ಆದಮೇಲೆ ಇದ್ದರೆ ಸೊ ಚಾಯ್ಸ್ 2ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಬೇಕಾದರೆ ನಿಮಗೆ ಇಲ್ಲ ಸರ್ ನಮಗೆ ಈಗ ಅಲಾಟ್ ಆಗಿರೋ ಕಾಲೇಜಿಗೆ ಮುಂಚೆನೇ ಚೆನ್ನಾಗಿರೋ ಕಾಲೇಜುಗಳಿದ್ದಾವೆ ಅಂತಂದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್. ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ನಾನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಚಾಯ್ಸ್ 2ನ ರೆಫರ್ ಮಾಡ್ತೀನಿ. ಯಾಕೆಂತಂದರೆ ಈಗೇನು ಅಲಾಟ್ ಆಗಿರುತ್ತೆ ಸೀಟು, ಈಗ ಸದ್ಯದ ಮಟ್ಟಿಗೆ ರೌಂಡ್ 2ಗೆ ಆಪ್ಷನ್ ಎಂಟ್ರಿ ಸ್ವಲ್ಪ ಕಷ್ಟ ಆಗ್ಬೋದು. ನೆಕ್ಸ್ಟ್ ರೌಂಡಿಗೆ ಖಂಡಿತವಾಗಿ ನಿಮಗೆ ಅಷ್ಟೊಳಗಡೆ ನೀಟ್ ಆಪ್ಷನ್ ಎಂಟ್ರಿ ಬಿಡೋದ್ರಿಂದ ಸೊ ಈ ಕಾಲೇಜನ್ನು ಹೋಲ್ಡ್ ಮಾಡಿದವಾಗ ಏನಾಗುತ್ತಂದರೆ ನೆಕ್ಸ್ಟ್ ರೌಂಡಿಗೆ ಹೋದಾಗ ನಿಮಗೆ ಮೆಡಿಕಲ್ ಆಪ್ಷನ್ ಎಂಟ್ರಿ ಸಿಗೋದ್ರಿಂದ ಸೊ ಅದಾದಮೇಲೆ ನಿಮಗೆ ಅದು ಸಿಗಲಿಲ್ಲ ಅಂದರೆ ಈಗೇನು ಅಲಾಟ್ ಆಗಿರುತ್ತೆ ಕಾಲೇಜು ಅದಾದ್ರೂ ಸಿಗುತ್ತೆ. ಓಕೆನಾ? ಬಟ್ ಚಾಯ್ಸ್ 2ನಲ್ಲಿ ಅರ್ಥ ಮಾಡ್ಕೊಳ್ಳಿ, ಈಗ ನಾನು ಹೇಳಿದಾಗಲೇ ನಿಮಗೆ 70th ಕಾಲೇಜ್ ಅಲಾಟ್ ಆಗಿರುತ್ತೆ. 69ನಲ್ಲಿ ಬೆಟರ್. ಸಪೋಸ್ 69ನಲ್ಲಿ ಯಾವ್ದಾದ್ರು ಸಿಕ್ಬಿಟ್ರೆ ನಿಮಗೆ ನೆಕ್ಸ್ಟಲ್ಲಿ ಸೊ ನಿಮಗೆ ಏನು ಅಲಾಟ್ ಆಗಿರುತ್ತೆ ಅದು ಕಾಲೇಜ್ ಹೋಗುತ್ತೆ, ಅದು ಕಂಪಲ್ಸರಿಯಾಗಿ ಹೋಲ್ಡ್ ಆಗಿರುತ್ತೆ ಅಂತ ಹೇಳ್ಕೊಳಕ್ಕೆ ಹೋಗ್ಬಿಡಿ. ಸಪೋಸ್ ರಿಮೈನಿಂಗ್ 69ನಲ್ಲಿ ಯಾವುದು ಕಾಲೇಜ್ ಸಿಗಲಿಲ್ಲ ಅಂತಂದರೆ ಸೊ ದೆನ್ ದೇ ವಿಲ್ ಅಲಾಟ್ ದ 70th ಕಾಲೇಜ್. ಸಪೋಸ್ ಯಾವ್ದಾದ್ರು ಅದಕ್ಕಿಂತ ಮುಂದಿನ ಕಾಲೇಜ್ ಯಾವ್ದಾದ್ರು ಸಿಕ್ಕರೆ ಸೊ ಅದನ್ನು ಅದೇ ಕಾಲೇಜ್ ಅಲಾಟ್ ಮಾಡ್ತಾರೆ. ಹಾಗಾಗಿರೋದ್ರಿಂದ ಸೊ ನೀವು ಉಳಿದಂಥ 69 ಏನು ಆಪ್ಷನ್ ಎಂಟ್ರಿ, ನಾನು ನಂದು ಎಕ್ಸಾಂಪಲ್ಗೆ ಹೇಳ್ತಿರೋದು 70ನೇ ಕಾಲೇಜ್ ಅಲಾಟ್ ಆಗಿರೋದ್ರಲ್ಲಿ ಉಳಿದಂಥ 69 ನಿಮ್ಗೆ ಏನು ಉಳಿಸ್ಕೊಂಡಿರ್ತೀರಾ ಅವುಗಳು ಚೆನ್ನಾಗಿರೋ ಕಾಲೇಜುಗಳು, ಈಗ ಅಲಾಟ್ ಆಗಿರೋ ಕಾಲೇಜಿಗಿಂತ ಚೆನ್ನಾಗಿರೋ ಕಾಲೇಜುಗಳನ್ನು ಉಳಿಸ್ಕೊಳ್ಳಿ. ಉಳಿದಂಥ ಬೇಡದೇ ಇರೋ ಕಾಲೇಜುಗಳನ್ನು ಡಿಲೀಟ್ ಮಾಡಿಬಿಡಿ, ಉಳಿಸ್ಕೊಬಿಡಿ ಆಪ್ಷನ್ ಎಂಟ್ರಿಯಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ. ಯಾಕಂದರೆ ನೀವು ಅಪ್ಪಿತಪ್ಪಿ ಏನಾದ್ರು ಬೇಡದೇ ಇರೋ ಕಾಲೇಜುಗಳು ಆಪ್ಷನ್ ಎಂಟ್ರಿಯಲ್ಲಿ ಉಳಿಸ್ಕೊಂಡಾಗ ಅದೇ ಕಾಲೇಜ್ ಅಲಾಟ್ ಆಯಿತು ಅಂದರೆ ಮತ್ತೆ ನಿಮ್ಗೆ ಹೊಸ ಹಳೆ ಕಾಲೇಜ್ ಫಸ್ಟ್ ಏನು ಅಲಾಟ್ ಆಗಿರುತ್ತೆ ಅದು ಸಿಗದೆ ಹೋಗ್ಬಿಡುತ್ತೆ. ಹಾಗಾಗಿರೋದ್ರಿಂದ ನೀವು ಯೋಚನೆ ಮಾಡಿ, ಬೇಡ ಈ ಕಾಲೇಜು ಅನ್ನೋವಂಥದ್ದರೆ ಯಾವುದಾದ್ರು ಡಿಲೀಟ್ ಮಾಡೋ ಕಾಲೇಜುಗಳಿದ್ದರೆ ಅದರಲ್ಲಿ ಸೊ ನೀವು ಡಿಲೀಟ್ ಮಾಡ್ಕೊಬಿಡಿ, ಓನ್ಲಿ ಚೆನ್ನಾಗಿರೋ ಕಾಲೇಜುಗಳು ಮಾತ್ರ ರಿಟೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೌಂಡಿಗೆ ಹೋಗಿ. ನೆಕ್ಸ್ಟು ಚಾಯ್ಸ್ 3 ಏನಪ್ಪ ಅಂತಂದರೆ, ಈಗ ಅಲಾಟ್ ಆಗಿರೋ ಕಾಲೇಜ್ ಏನಿದೆ ನನಗೆ ಐ ಆಮ್ ನಾಟ್ ಹ್ಯಾಪಿ ಅಂತಂದರೆ, ನನಗೆ ತೃಪ್ತಿ ಇಲ್ಲ ನನಗೆ ಈಗ ಅಲಾಟ್ ಆಗಿರೋ ಕಾಲೇಜು, ಅದನ್ನು ಬಿಟ್ಟು ಉಳಿದಂಥ ಕಾಲೇಜುಗಳು ನಾನು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ಅಂದರೆ ನಾನು ಆಗಲೇ ಹೇಳಿದೆ, ಒಂದು 200 ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅದರಲ್ಲಿ ನಿಮಗೆ 70th ಕಾಲೇಜ್ ಅಲಾಟ್ ಆಗಿರುತ್ತೆ. ಅದನ್ನು ಬಿಟ್ಟು ಅಂತಂದರೆ ರಿಮೈನಿಂಗ್ 199 ಈಗ ಅಲಾಟ್ ಆಗಿರೋ ಕಾಲೇಜು ಡಿಲೀಟ್ ಆಗಿ ಉಳಿದಂಥ 199 ಕಾಲೇಜಸ್ ನಿಮಗೆ ಸಿಗುತ್ತೆ ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ. ಬಟ್ ರೀಶಫಲನ್ನು ಮಾಡ್ಕೋಬೋದು ಆ ಕಾಲೇಜಸನ್ನು. ಇದು ಚಾಯ್ಸ್ 3. ಮತ್ತು ಚಾಯ್ಸ್ 4 ಏನಪ್ಪ ಅಂತಂದರೆ, ಸೊ ನಮಗೆ ಈ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ಅಂದರೆ ನಿಮ್ಗೆ ಯಾವುದೋ ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ಬೋದು, ಬೇರೆ ಏನೋ ಆಗಿರ್ಬೋದು. ಸೊ ಹಾಗಾಗಿರೋದ್ರಿಂದ ನಮ್ಗೆ ಯಾವುದೇ ಈ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಇಂಟ್ರೆಸ್ಟ್ ಇಲ್ಲ, ಸೊ ನಮ್ಗೆ ಯಾವ ಸೀಟು ಬೇಡ ಅನ್ನುವಂಥವ್ರು ನೀವು ಚಾಯ್ಸ್ 4ಅನ್ನು ಹಾಕಿ ಈ ಕೌನ್ಸಿಲಿಂಗನ್ನು ಕ್ವಿಟ್ ಮಾಡ್ಬೋದು. ಸೊ ಇಷ್ಟಾಯಿತು ಕಂಪ್ಲೀಟಾಗಿ ಡೀಟೇಲ್ಸು. ಈಗ ಒಂದು ಡೈರೆಕ್ಟಾಗಿ ಬರೋಣ, ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿಯಾಗಿ ಚಲನ್ ಜನ್ರೇಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಚಾಯ್ಸ್ 1 ಮೇಲೆ ಕ್ಲಿಕ್ ಮಾಡ್ತೀನಿ. ಚಾಯ್ಸ್ 1ಅನ್ನು ಕ್ಲಿಕ್ ಮಾಡಿದ್ದಾದಮೇಲೆ ಕೆಳಗಡೆ ಡೌನ್ ನೋಡ್ಬೋದು, ನೀವು ಕರ್ಸರ್ ಮೂವ್ ಮಾಡಿದ್ರೆ ಸಬ್ಮಿಟ್ ಚಾಯ್ಸ್ ಅಂತ ಇರುತ್ತೆ. ಸಬ್ಮಿಟ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಮತ್ತೆ ಒನ್ಸ್ ಅಗೇನ್ ನಿಮಗೆ ಕನ್ಫರ್ಮ್ ಯುವರ್ ಚಾಯ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಐ ರೀಡ್ ಆ್ಯಂಡ್ ಅಂಡರ್ಸ್ಟುಡ್ ದಿ ಇಂಪ್ಲಿಕೇಶನ್ಸ್ ಆಫ್ ದಿಸ್ ಚಾಯ್ಸ್ ಆ್ಯಂಡ್ ಕನ್ಫರ್ಮ್. ಅಂದರೆ ನೀವು ಏನೇ ಇದರಲ್ಲಿ ನಾನು ಏನಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿದೆ, ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತಿರೋದ್ರಲ್ಲಿ ಏನೇನಿದೆ ಅಡ್ವಾಂಟೇಜಸ್ ಅಂತ ಅಂದ್ಬಿಟ್ಟು ಆ್ಯಸ್ ವೆಲ್ ಆಸ್ ಡಿಸ್ಅಡ್ವಾಂಟೇಜಸ್, ಅದರಿಂದ ಏನೇ ಪ್ರಾಬ್ಲಮ್ಸ್ ಆದರೂ ಅದಕ್ಕೆ ನಾನೇ ರೆಸ್ಪಾನ್ಸಿಬಲ್ ಅಂತ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಟೈಪ್ ದ ಕನ್ಫರ್ಮ್ ಹಿಯರ್ ಅಂತಂದರೆ ಲಾಕ್ ಚಾಯ್ಸ್ ಟೈಪ್ ದ ಕನ್ಫರ್ಮ್, ಅಂದರೆ ನೀವು ಒನ್ಸ್ ಅಗೇನ್ ನೀವು ಕನ್ಫರ್ಮ್ ಅನ್ನುವಂಥದ್ದನ್ನು ಟೈಪ್ ಮಾಡಬೇಕಾಗತ್ತೆ ಇಲ್ಲಿ. ಅಂದರೆ ನನಗೆ ಇಲ್ಲಿ ಸ್ಯಾಟಿಸ್ಫೈ ಆಗಿದೆ, ನಾನು ಇದೇ ಕಾಲೇಜಿಗೆ ಜಾಯ್ನ್ ಆಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೊ ಕನ್ಫರ್ಮ್ ಅಂತ ಟೈಪ್ ಮಾಡಬೇಕಾಗತ್ತೆ ಇಲ್ಲಿ. ಕನ್ಫರ್ಮ್ ಅಂತ ಟೈಪ್ ಮಾಡಬೇಕಾಗತ್ತೆ. ಕನ್ಫರ್ಮ್ ಅಂತ ಟೈಪ್ ಮಾಡಬೇಕು ಅಷ್ಟು, ಜಸ್ಟ್ ಕನ್ಫರ್ಮ್ ಅಂತ ನೀವು ನೋಡ್ತಿದ್ರಲ್ಲ ಸ್ಕ್ರೀನ್ ಮೇಲೆ, ಕನ್ಫರ್ಮ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಲಾಕ್ ಆ್ಯಂಡ್ ಕನ್ಫರ್ಮ್ ಚಾಯ್ಸ್ ಅಂತಂದರೆ ನೆಕ್ಸ್ಟು ಅಂದರೆ ಈಗೇನು ಕಾಲೇಜ್ ಸಿಗ್ತಿದೆ ನನ್ನದನ್ನು ಕಂಪ್ಲೀಟಾಗಿ ಲಾಕ್ ಮಾಡಿ ನಾನು ಅಡ್ಮಿಷನ್ ಆಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಲಾಕ್ ಆ್ಯಂಡ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಲಾಕ್ ಆ್ಯಂಡ್ ಕನ್ಫರ್ಮ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ಮತ್ತೆ ಒನ್ಸ್ ಅಗೇನ್ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕರೆಂಟ್ ಚಾಯ್ಸ್ ಗಿವನ್, ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಚಾಯ್ಸ್ ಯಾವುದು ಅಂದರೆ ಚಾಯ್ಸ್ 1 ಅಂತ. ಸ್ಯಾಟಿಸ್ಫೈಡ್, ನೀವು ಅಡ್ಮಿಷನ್ ಆಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಅದಕ್ಕೆ ಮೆನ್ಷನ್ ಮಾಡಿದ್ದಾರೆ
ಸ್ಟೆಪ್ಸ್ ಏನೇನು ಇರುತ್ತೆ ಅಂತ ಅಂದ್ಬಿಟ್ಟು ಚಾಯ್ಸ್ 1 ಕ್ಯಾಂಡಿಡೇಟ್ಸ್ಗಳಿಗೆ. ಓಕೆ, ಫಸ್ಟ್ ಏನಪ್ಪ ಅಂತಂದರೆ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ಸ್ ಅಂತಂದರೆ ಒನ್ಸ್ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಂದರೆ ನೆಕ್ಸ್ಟ್ ಯಾವುದೇ ರೌಂಡ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ನಿಮಗೆ ಎಲಿಜಿಬಿಲಿಟಿ ಇರೋದಿಲ್ಲ. ಸೊ ಅಂದರೆ ಈ ಮೀನಿಂಗ್ ಏನಂದರೆ ನೀವು ಈಗ ಆಲ್ರೆಡಿ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಫೀಸನ್ನು ಪೇಮೆಂಟ್ ಮಾಡಿ ಅಡ್ಮಿಷನ್ ಆಗ್ತಾ ಇದ್ದೀರಾ, ಮತ್ತೆ ನೆಕ್ಸ್ಟ್ ಇನ್ನೊಂದು ರೌಂಡಿಗೆ ಪಾರ್ಟಿಸಿಪೇಟ್ ಯಾಕೆ ಮಾಡಬೇಕು? ಸೊ ಹಾಗೋಗಿಲ್ಲ. ಸೊ ನಿಮಗೆ ಇದೇ ಫೈನಲ್ ಕಂಪ್ಲೀಟು, ನೀವು ಜಾಯ್ನ್ ಆಗ್ತಾ ಇದ್ದೀರಾ ಕಾಲೇಜಿಗೆ ಅಂತ. ಸೊ ಅದಾದ ನಂತರ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ತೀರಾ, ಮತ್ತು ಅದಾದಮೇಲೆ ಫೀಸ್ ಪೇಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ಸ್ಟೆಪ್ ಬಂದು ಡೌನ್ಲೋಡಿಂಗ್ ದ ಕನ್ಫರ್ಮೇಷನ್ ಸ್ಲಿಪ್. ಇನ್ನೊಂದು ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ ನಿಮಗೆ, ಅಂದರೆ ಫೀಸ್ ಪೇಮೆಂಟ್ ಮಾಡಿದ್ದಾದಮೇಲೆ ಆ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ನಿಮಗೆ ಏನೇನು ಡೀಟೇಲ್ಸ್ ಇರುತ್ತೆ ಅಂದರೆ, ಸೊ ಫುಲ್ ಕಂಪ್ಲೀಟಾಗಿ ನಿಮ್ಮ ಏನೇನು ನೀವು ಆಪ್ಷನ್ ಅಂದರೆ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಕಾಲೇಜಿಗೆ ಅಂತ, ಫೀಸ್ ಪೇಮೆಂಟ್ ಮಾಡಿರೋ ಡೀಟೇಲ್ಸು ಜೊತೆಗೆ ನೀವು ಏನೇನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು. ಲೈಕ್ ಎಸ್ಪೆಷಲಿ ಏನಿರುತ್ತೆ ಅಂದರೆ ರಿಸರ್ವೇಷನ್, ನೀವು ಏನೇನೆಲ್ಲ ಕ್ಲೈಮ್ ಮಾಡಿರ್ತೀರ, ಲೈಕ್ ಕನ್ನಡ ಮೀಡಿಯಮ್ ಆಗಲಿ ರೂರಲ್ ಆಗಲಿ. ಸೊ ನೀವೇನು ರಿಸರ್ವೇಷನ್ಸನ್ನು ಕ್ಲೈಮ್ ಮಾಡಿರ್ತೀರ ಆ ಡಾಕ್ಯುಮೆಂಟ್ಸನ್ನೆಲ್ಲ ತೊಗೊಂಡೋಗಿ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ದಟ್ಸ್ ಅ ಥರ್ಡ್ ಸ್ಟೆಪ್ ನೋಡ್ಬೋದು ಇಲ್ಲಿ, ರಿಪೋರ್ಟಿಂಗ್ ಟು ದ ಕಾಲೇಜ್ ಇನ್ ಪರ್ಸನ್ ಫಾರ್ ದ ಅಡ್ಮಿಷನ್. ಅಂದರೆ ಕ್ಯಾಂಡಿಡೇಟ್ ಹೋಗಲೇಬೇಕಾಗತ್ತೆ ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ ಮೊಬೈಲ್ ಫೋನ್, ಯಾಕೆಂದರೆ OTP ಬರುತ್ತೆ ಅಲ್ಲಿ. ಹಾಗಾಗಿರೋದ್ರಿಂದ ಅಂದರೆ ನೀವೇನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಸೊ ಆ ಮೊಬೈಲ್ ನಂಬರನ್ನು ತೊಗೊಂಡು ಹೋಗಬೇಕು ವಿತ್ ಆಲ್ ಡಾಕ್ಯುಮೆಂಟ್ಸ್, ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕಾಗತ್ತೆ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ಫೇಸ್ ರೆಕಗ್ನಿಷನ್ ಆಗುತ್ತೆ. ಕಾಲೇಜಲ್ಲಿ ಹೋದಾಗ ಅಲ್ಲಿ ಒಂದು ಲಾಗಿನ್ ಆಗಿ ನಿಮ್ಮ ಫೇಸನ್ನು ಈಗ ನೀವು ಯಾವ ಥರ ಸ್ಕ್ಯಾನ್ ಮಾಡುತ್ತೋ ಆ ಥರ ಫೇಸ್ ರೆಕಗ್ನಿಷನ್ ಆಗುತ್ತೆ, ವೆರಿಫಿಕೇಷನ್ಸ್ ಇದದು. ಅದಾದಮೇಲೆ ನಿಮಗೆ OTP ಬರುತ್ತೆ ಮೊಬೈಲ್ ನಂಬರ್ಗೆ. ಸೊ ಆ OTPಯನ್ನು ಎಂಟ್ರಿ ಮಾಡಿದ್ದಾದಮೇಲೆ ಸೊ ಅಲ್ಲಿಗೆ ನಿಮ್ಮದು ಅಡ್ಮಿಷನ್ ಕಂಪ್ಲೀಟಾಗಿ ಮುಗಿಯುತ್ತೆ. ಅಡ್ಮಿಷನ್ ಕಂಪ್ಲೀಟಾಗಿ ಆಯಿತು ಅಂತಲೇ ಅರ್ಥ. ಅದಾದಮೇಲೆ ನಿಮಗೊಂದು ಸ್ಲಿಪ್ ಕೊಡ್ತಾರೆ, ಆರ್ಡರ್ ಕಾಪಿ ಅಂತ ಕರಿತೀವಿ ಅದಕ್ಕೆ ನಾವು. ಸೊ ಆ ಫೈನಲ್ ಆರ್ಡರ್ ಕಾಪಿಯನ್ನು ನೀವು, ನಿಮ್ಗೊಂದು ಕಾಪಿ ಕೊಡ್ತಾರೆ, ಅವರನ್ನು ತೊಗೊಳ್ತಾರೆ. ಸೊ ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಮುಗೀತು, ಇಷ್ಟಾಗುತ್ತೆ ಕಂಪ್ಲೀಟಾಗಿ. ಅದಾದಮೇಲೆ ಕಾಲೇಜ್ ಡೇಟ್ ಅವರೇ ಅನೌನ್ಸ್ ಮಾಡ್ತಾರೆ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅಂತ, ಹಾಗೆ ಹೋಗ್ಬೋದು ನೀವು ಕಾಲೇಜಿಗೆ. ಸೊ ಇದು ಕಂಪ್ಲೀಟ್ ಪ್ರೊಸೀಜರ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಪ್ರಿಂಟ್ ಮೈ ಚಾಯ್ಸ್. ಸೊ ನೀವೇನು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಸೊ ಹಾಗಾಗಿರೋದ್ರಿಂದ ಇದನ್ನು ಪ್ರಿಂಟ್ ಮೈ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಸರ್ ನಾನು ಇನ್ನೂ ಚೇಂಜ್ ಮಾಡ್ತೀನಿ, ಯಾಕಂದರೆ ನಾನು ಆಗಲೇ ಹೇಳಿದೆ ನೀವು ಫೀಸ್ ಪೇಮೆಂಟ್ ಮಾಡೋವರೆಗೂ ನಿಮಗೆ ಚಾಯ್ಸಸ್ಸನ್ನು ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಒನ್ಸ್ ನೀವು ಏನಾದ್ರು ಫೀಸ್ ಪೇಮೆಂಟ್ ಮಾಡಿದ್ದೀರಾ ಅಂದಮೇಲೆ ಮತ್ತು ನಿಮಗೆ ಚಾಯ್ಸನ್ನು ಚೇಂಜ್ ಮಾಡ್ಕೊಳ್ಳುವಂಥ ಯಾವುದೇ ಆಪ್ಷನ್ಸ್ ಇರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಸೊ ಯೋಚನೆ ಮಾಡಿ, ಫೀಸ್ ಪೇಮೆಂಟ್ ಮಾಡೋದಕ್ಕೆ ಮೊದಲು ಇದೇ ಕಾಲೇಜಿಗೆ ಹೋಗಬೇಕಾ ಅಥವಾ ನಾನು ಸೆಕೆಂಡ್ ರೌಂಡ್ ಹೋಗಬೇಕಾ ಅನ್ನೋದನ್ನು ಯೋಚನೆ ಮಾಡಿದಾದಮೇಲೆ ಚಾಯ್ಸ್ ಕಂಪ್ಲೀಟಾಗಿ ಫೀಸ್ ಪೇಮೆಂಟನ್ನು ಮಾಡಿ. ಓಕೆನಾ? ಸೊ ಇಲ್ಲಿ ನಾನು ಪ್ರಿಂಟ್ ಮೈ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ PDF ಓಪನ್ ಆಗುತ್ತೆ. ತೋರಿಸ್ತೀನಿ ಅದರಲ್ಲಿ ಡೀಟೇಲ್ಸ್ ಏನೇನಿದೆ ಅಂತ ಅಂದ್ಬಿಟ್ಟು. ಓಕೆ, ನೀವು PDF ನೋಡ್ಬೋದು, ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ. ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂಥ PDF. ಸೊ ಇಲ್ಲಿ ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಮತ್ತು ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಮತ್ತು ಅದರ ಡೀಟೇಲ್ಸ್ ಬಗ್ಗೆ ಕಂಪ್ಲೀಟ್ ಆಗಿದೆ. ಮತ್ತು ಈವನ್ ಪ್ರೊಸೀಜರು ಸಹ ಇದೆ, ನಿಮಗೆ ಏನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಅಡ್ಮಿಷನ್ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಅದಾದಮೇಲೆ ನೀವಿಲ್ಲಿ ಬಂದಾಗ ಹೋಮ್ಸ್ ಪೇಜಿಗೆ ಬಂದಾಗ ಮತ್ತೆ ಸೊ ಇಲ್ಲಿ ನೋಡಬಹುದು ನಿಮಗೆ ಕಂಪ್ಲೀಟಾಗಿ ಕೋರ್ಸ್ ಫೀಸ್ ಏನಿದೆ ಅದು, ಜೊತೆಗೆ ನಿಮಗೆ ನೀವು ಮತ್ತೆ ಒನ್ಸ್ ಅಗೇನ್ ಅದನ್ನು ನೀವು ಆಗಲೇ PDF ಏನಿದೆ ಇದನ್ನು ಬೇಕಾದ್ರೆ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿ ಒನ್ಸ್ ಅಗೇನ್ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ಫೀಸ್ ಪೇಮೆಂಟ್ ನೋಡೋದಾದರೆ ಚಲನ್ ಬಗ್ಗೆ ಈಗ ರೈಟ್ ಸೈಡಲ್ಲಿ ನಿಮಗಿದೆ ನೋಡಿ. ಸೊ ಇಲ್ಲಿ ಟೋಟಲ್ ಫೀಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಚಲನ್ ಜನ್ರೇಟ್ ಅಂತ ಇಲ್ಲಿ ಫೀಸ್ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 10 ರೂಪೀಸ್ ಏನು ಮೆನ್ಷನ್ ಮಾಡಿದ್ದಾರೆ, ಸೊ ಇದನ್ನು ನೀವು ಪೇ ಮಾಡಿ. ಉಳಿದಂಥ ಅಮೌಂಟನ್ನು ನೀವೇನು ಮಾಡಬೇಕು ಅಂತಂದರೆ ಕಾಲೇಜಲ್ಲೇ ಹೋಗಿ ಪೇ ಮಾಡಬೇಕಾಗತ್ತೆ. ಸೊ ಈಗೇನು ಕೆಲವೊಂದು ಕೋರ್ಸ್ಗಳಿಗೆ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಇಲ್ಲೇ ಫೀಸ್ ಬರುತ್ತೆ ನಿಮಗೆ. ಇದು BSc ನರ್ಸಿಂಗ್ ಆಗಿರೋದ್ರಿಂದ ಕೆಲವೊಂದು ಕೋರ್ಸ್ಗಳಿಗೆ ಏನು ಮಾಡ್ತಾರೆ ಅಂದರೆ ಕಾಲೇಜಲ್ಲೇ ಫೀಸನ್ನು ಪೇ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ಹಾಗಾಗಿರೋದ್ರಿಂದ ಇಲ್ಲಿ ನೋಡ್ಬೋದು ನರ್ಸಿಂಗಿಗೆ ಸೊ ನೀವು ಕಾಲೇಜಲ್ಲೇ ಫೀಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಇದು ಎಕ್ಸ್ಟ್ರಾ ನಿಮಗೆ 10 ರೂಪೀಸನ್ನು ಜಸ್ಟ್ ಒಂದು ಅಡ್ಮಿಷನ್ ಫೀಸಾಗಿ ಪೇ ಮಾಡಬೇಕಾಗತ್ತೆ. ಓಕೆ, ಉಳಿದಂಥ ಅಮೌಂಟು ನೀವು ಕಾಲೇಜಲ್ಲಿ ಫೀಸನ್ನು ಪೇ ಮಾಡಬೇಕಾಗತ್ತೆ. ಬಟ್ ಕೆಲವೊಂದು ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ನಿಮಗೆ ಫೀಸ್ ಇಲ್ಲೇ ರಿಫ್ಲೆಕ್ಟ್ ಆಗುತ್ತೆ. ನಿಮಗೆ ಫೀಸ್ ಎಷ್ಟಿದೆ, ಟೋಟಲ್ ಎಷ್ಟು ಫೀಸ್ ಪೇ ಮಾಡಬೇಕಂತ ನೀವು ನೋಡ್ಬೋದು, ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ವಾ. ಸೊ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನಿಮಗೆ. ಸೊ ಕೆಲವೊಂದು ಕೋರ್ಸ್ಗಳಿಗೆ ಮಾತ್ರನೇ ಕಾಲೇಜಲ್ಲಿ ಪೇಮೆಂಟ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಕೊಡ್ತಾರೆ. ಉಳಿದಂತಹ ಕೋರ್ಸುಗಳಿಗೆ ನೀವು ಇಲ್ಲಿ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗತ್ತೆ, ಅಥವಾ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಅದಾದ ನಂತರ ಬ್ಯಾಂಕಲ್ಲಿ ಪೇ ಮಾಡ್ಬೋದು. ಯಾವ ರೀತಿಯಾಗಿ ಪೇಮೆಂಟ್ ಮಾಡುವಂಥದ್ದನ್ನು ಚೆಕ್ ಮಾಡೋಣ.
ಇಲ್ಲಿ ಚಲನ್ ಇದೆ, ಚಲನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಸಿಗುತ್ತೆ. ನೀವು ನೋಡ್ಬೋದು ಆನ್ಲೈನ್ ಪೇಮೆಂಟು, ಮತ್ತು ಒನ್ಸ್ ಅಗೇನ್ ನಿಮಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸನ್ನು. ಐ ಹ್ಯಾವ್ ರೀಡ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಈ ರೀತಿಯಾದಂತಹ ಆಪ್ಷನ್ ಸಿಗುತ್ತೆ ನಿಮಗೆ. ಲೈಕ್ ನಿಮ್ಮ CET ನಂಬರ್ ಬರುತ್ತೆ, ಫೀಸ್ ಎಷ್ಟು ಫೀಸ್ ಅಂತ. ಈಗ ನಾನು ಆಗಲೇ ಹೇಳಿದೆ 10 ರೂಪೀಸ್ ಯಾಕೆ ಬರ್ತಾ ಇದೆ ಅಂದರೆ BSc ನರ್ಸಿಂಗಿಗೆ ಯೂಶಲಿ ನಾನು ಈಗ ಮಾಡ್ತಿರುವಂಥದ್ದು BSc ನರ್ಸಿಂಗ್ ಆಗಿರೋದ್ರಿಂದ. ಸೊ ಇಲ್ಲೇನಾಗುತ್ತೆ ನಿಮಗೆ ಫೀಸ್ ಬಂದು 10 ರೂಪೀಸ್ ತೋರಿಸ್ತಾ ಇದೆ. ಉಳಿದಂಥ ರಿಮೈನಿಂಗ್ ಅಮೌಂಟನ್ನು 10,000 ರೂಪೀಸನ್ನು ಜೊತೆಗೆ ಜ್ಞಾಪಕ ಇರಲಿ, 10,000 ಅಷ್ಟೇ ಇರಲ್ಲ. ಎಸ್ಪೆಷಲಿ BSc ನರ್ಸಿಂಗಿಗೆ ಒಂದೊಂದು ಕಾಲೇಜು ಒಂದೊಂದು ಎಕ್ಸ್ಟ್ರಾ ಫೀಸನ್ನು ಕಲೆಕ್ಟ್ ಮಾಡ್ತಾರೆ. ನಿಮ್ಗೆ ಆಲ್ಮೋಸ್ಟ್ ಕೆಲವೊಂದು ಕಾಲೇಜುಗಳಲ್ಲಿ 30,000 ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಿಸ್ಕೊಳ್ತಾರೆ, ಕೆಲವೊಂದು ಕಾಲೇಜುಗಳಲ್ಲಿ 40,000 ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಿಸ್ಕೊಳ್ತಾರೆ, ಕೆಲವೊಂದು 50,000. ಸೊ ದಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್. ನೀವು 10,000ನೇ ಫೀಸು ಅಂತ ನೀವು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮಾತ್ರ ನಿಮಗೆ 10,000 ಇರುತ್ತೆ. ಬಿಟ್ಟರೆ ನಿಮಗೆಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿ ಎಕ್ಸ್ಟ್ರಾ ಫೀಸನ್ನು ತುಂಬ ಜಾಸ್ತಿ ಕಟ್ಸ್ಕೊಳ್ತಾರೆ. ಕೆಲವು ಕಾಲೇಜಲ್ಲಿ 20,000ದಿಂದ ಹಿಡಿದು 50-60 ಸಾವಿರದವರೆಗೂ ನಿಮಗೆ ಫೀಸ್ ಎಕ್ಸ್ಟ್ರಾವನ್ನು ಪೇ ಮಾಡಿಸ್ಕೊಳ್ತಾರೆ. ಸೊ ಅದು ನೋಡ್ಕೊಳ್ಳಿ ನೀವು ಫೀಸನ್ನು ಹೋಗೋದಕ್ಕೆ ಮುಂಚೆ ಎನ್ಕ್ವೈರಿ ಮಾಡಿಕೊಂಡು ಕಾಲೇಜಿನ ಡೀಟೇಲ್ಸ್ ಬಗ್ಗೆ. ಸೊ ಅದಾದ ನಂತರ ನೀವು ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಈಗ ನೀವು RTGS ನೋಡ್ಬೋದು, ಇಲ್ಲಿ ನೆಫ್ಟ್ ಪೇಮೆಂಟು ಇದೆ ಅಥವಾ RTGS ಪೇಮೆಂಟ್ ಇದೆ. ಸೊ ನೀವು ಯಾವ ರೀತಿಯ ಚಲನ್ ಡೌನ್ಲೋಡ್ ಮಾಡಿಕೊಂಡು ಸಹ ನೀವು ಫೀಸ್ ಪೇಮೆಂಟನ್ನು ಮಾಡ್ಬೋದು. ಸೊ ಯಾವುದು ಬೇಕಾದ್ರೆ ನೀವು ಚಲನ್ ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದಾದ್ರು ಒಂದು ಬ್ಯಾಂಕನ್ನು. ಇಲ್ಲಿ ನೋಡಿ ಯೂನಿಯನ್ ಬ್ಯಾಂಕ್ ಅಂತ ಇದೆ, ಇನ್ನೊಂದು HDFC, ಎರಡು ಆಪ್ಷನ್ ಇದೆ, ಎರಡು ಬ್ಯಾಂಕಲ್ಲಿ. ಸೊ ನೀವು ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ಗೆ ನಾನು HDFC ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಚಲನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಚಲನ್ ಡೌನ್ಲೋಡ್ ಆಗುತ್ತೆ. ಚಲನ್ ನೋಡ್ಬೋದು, ಈ ರೀತಿಯಾಗಿ ಕಾಣಿಸುತ್ತೆ. ಓಕೆ, ಡೌನ್ಲೋಡ್ ಮಾಡೋಣ ಚಲನ. ಓಕೆ ನೋಡಿ, ಈ ರೀತಿಯಾದಂತಹ ಚಲನು ಜನ್ರೇಟ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಬಹುದು, ಅದರಲ್ಲಿ ಕಂಪ್ಲೀಟಾಗಿ ನಿಮ್ಮ ಬೆನಿಫಿಷರಿ ನೇಮು, IFSC ಕೋಡು, ಬ್ಯಾಂಕು, ನಿಮ್ಮ CET ನಂಬರು, ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು ಮತ್ತು ಫೀಸ್ ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನು, ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗ್ತಿದ್ದೀರಾ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿರ್ತಾರೆ. ಇದನ್ನು ತೆಗೆದುಕೊಂಡು ಹೋಗಿ ನೀವು ಸೊ ನಿಮ್ಮ ನಿಯರ್ ಬೈ ಎಲ್ಲಿ ಬ್ಯಾಂಕ್ ನೀವು ಯಾವ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಬ್ಯಾಂಕನ್ನು HDFC, ಸೊ ಆ ಬ್ಯಾಂಕಿನಲ್ಲಿ ನೀವು ಪೇಮೆಂಟನ್ನು ಮಾಡಿದಾದಮೇಲೆ ಸೊ ಮತ್ತೆ ಇಲ್ಲಿ ಅಪ್ಡೇಟ್ ಆಗುತ್ತೆ ನಿಮಗೆ. ಆಗಲೇ ಹೇಳಿದೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಮತ್ತು ಒನ್ಸ್ ಅಗೇನ್ ಇಲ್ಲಿ ಬರುತ್ತೆ, ಮತ್ತೆ ಇಲ್ಲಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಹೋಮ್ ಪೇಜಲ್ಲಿ ಇಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬರುತ್ತೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ ಸೊ ನೀವು ಅದನ್ನು ಕಂಪ್ಲೀಟಾಗಿ ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಆಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಇದು ಕಂಪ್ಲೀಟ್ ಪ್ರೊಸೀಜರ್. ನಿಮಗೆ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿಯಾದಂತಹ ಚಲನ್ ಜನ್ರೇಟ್ ಆಗುತ್ತೆ ಮತ್ತು ಫೀಸನ್ನು ಪೇಮೆಂಟ್ ಮಾಡುವಂಥದ್ದು ಅನ್ನೋದನ್ನು. ಓಕೆ, ನೆಕ್ಸ್ಟ್ ಪೇಮೆಂಟಲ್ಲಿ ಎರಡನೇ ಆಪ್ಷನ್ನು, ಫಸ್ಟ್ ಆಪ್ಷನ್ನು ಪೇ ಆನ್ಲೈನ್ ಇದೆ, ಸೆಕೆಂಡ್ ಒನ್ ಚಲನ್ ಇದೆ. ಸೊ ನಾನು ಚಲನಲ್ಲಿ ಯಾವ ರೀತಿಯಾಗಿ ಪೇಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಈಗ ಬನ್ನಿ ಹೋಮ್ ಪೇಜಿಗೆ ಬಂದಾಗ ಮತ್ತೆ ಪೇ ಆನ್ಲೈನ್ ಅಂತ ಆಪ್ಷನ್ ಇದೆ. ಸೊ ಆನ್ಲೈನಲ್ಲೂ ಸಹ ನಾವು ಪೇಮೆಂಟ್ ಮಾಡ್ಬೋದು. ಯಾವ ರೀತಿಯಾಗಿ ಪೇಮೆಂಟ್ ಮಾಡೋದು ಅನ್ನೋದಂತನ್ನು ಸಹ ನೋಡೋಣ. ಈಗ ಓಕೆ, ನೀವು ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ನೋಡ್ತಿರ್ಬೋದು ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಪೇಮೆಂಟ್ಗೆ. ಲೈಕ್ ನೆಟ್ ಬ್ಯಾಂಕಿಂಗ್ ಅಥವಾ ಪೇ ವಯಾ ಕಾರ್ಡ್, ನೀವು ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡ್ ಮುಖಾಂತರವಾಗೂ ಸಹ ಪೇ ಮಾಡ್ಬೋದು. ಜೊತೆಗೆ UPI ಪೇಮೆಂಟು ಸಹ ಮಾಡ್ಬೋದು. ನಾನು UPI ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ UPI ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ QR ಕೋಡನ್ನು ಸ್ಕ್ಯಾನ್ ಮಾಡಿ ಅಥವಾ ಫೋನ್ಪೇ, ಗೂಗಲ್ ಪೇ, ಅಮೆಝಾನ್ ಪೇ, ಸೊ ನೀವು ಯಾವ್ದು ಮುಖಾಂತರವಾಗೂ ಸಹ ಪೇ ಮಾಡ್ಬೋದು. ಜಸ್ಟ್ ಶೋ QR ಕೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ QR ಕೋಡ್ ಓಪನ್ ಆಗುತ್ತೆ. ಸೊ ಕಂಟಿನ್ಯೂ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ QR ಕೋಡ್ ಶೋ ಆಗುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದಾದಮೇಲೆ ನೀವು ಪೇಮೆಂಟನ್ನು ಮಾಡಿ. ಪೇಮೆಂಟನ್ನು ಮಾಡಿದ ಆದಮೇಲೆ ನೀವು ನೋಡ್ಬೋದು ಪೇಮೆಂಟ್ ಮುಗೀತು. ಅದಾದಮೇಲೆ ಕನ್ಫರ್ಮಿಂಗ್ ಯುವರ್ ಪೇಮೆಂಟ್ ಅಂತ ಬರ್ತಿದೆ. ಸೊ ಇಟ್ ವಿಲ್ ಟೇಕ್ ಓನ್ಲಿ ಫ್ಯೂ ಸೆಕೆಂಡ್ಸ್ ಅಂತ. ಸೊ ಅಲ್ಲಿಗೆ ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಬಂತು. ಸೊ ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಕ್ಲಿಕ್ ಕಂಪ್ಲೀಟ್ ಡೀಟೇಲ್ಸ್, ನಿಮಗೆ ಪೇಮೆಂಟ್ ಏನು ಮಾಡಿದ್ದೀವಿ UPI ಪೇಮೆಂಟ್ ಡೀಟೇಲ್ಸು ಇಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದೆ ನಿಮಗೆ. ಸೊ ಅದನ್ನು ಪ್ರಿಂಟ್ ರಿಸಿಪ್ಟ್ ಮೇಲೆ ಇದೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನು, ಅಥವಾ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿ. ಸೊ ಬೆಟರ್ ಅದನ್ನು ಇಟ್ಕೊಳ್ಳಿ, ಮತ್ತು ನಾನು
ಇವೆಲ್ಲ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ ನೀವು ಫೀಸ್ ಪೇಮೆಂಟ್ ಮಾಡಿರೋದೆಲ್ಲನೂ ಡೌನ್ಲೋಡ್ ಮಾಡಿಕೊಂಡು ಒಂದು ಕಾಪಿಯನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಅದು ನೋಡೋಣ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು. ಈಗ ನಾವು ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ರಿಸಿಪ್ಟ್ ಮೇಲೆ ಸೊ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ. ಸೊ ರಿಸಿಪ್ಟ್ ನಂಬರ್, ಪೇಮೆಂಟ್ ಮಾಡಿರುವಂತಹ ಡೇಟು, ಎಷ್ಟು ಪೇಮೆಂಟ್ ಮಾಡಿರ್ತೀರಾ, ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ರೌಂಡ್ 1ಅಲ್ಲಿ ಎಷ್ಟು ಪೇಮೆಂಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ನಿಮ್ಮದು ಪೇಮೆಂಟ್ ಮುಗಿಯುತ್ತೆ. ಸೊ ಬೇಕಾದ್ರೆ ನೀವು ಚಲನ್ ಮುಖಾಂತರವಾಗೂ ಸಹ ಪೇ ಮಾಡ್ಬೋದು. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಚಲನ್ ಮುಖಾಂತರವಾಗಿ ಯಾವ ರೀತಿಯಾಗಿ ಪೇಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಓಕೆನಾ. ಈಗ ಪೇಮೆಂಟ್ ಮಾಡಿದಾದಮೇಲೆ ಅಪ್ಡೇಟ್ ಆಗೋದಕ್ಕೆ ನಿಮಗೆ ಮಿನಿಮಮ್ 4 ಅವರ್ಸ್ ತೊಗೊಳುತ್ತೆ ಅಂತ ಹೇಳಿದ್ದಾರೆ. ಸೊ ಕೆಲವೊಂದು ಸರಿ ಇಮಿಡಿಯೇಟಾಗಿ ಅಪ್ಡೇಟ್ ಆಗುತ್ತೆ, ಕೆಲವೊಂದು ಸರಿ ಟೈಮ್ ತೊಗೊಳುತ್ತೆ. ನೀವು ನೋಡ್ಬೋದು ಇಲ್ಲಿ ಇಮಿಡಿಯೇಟಾಗಿ ಅಪ್ಡೇಟ್ ಆಗಿದೆ ನೋಡಿ ಇಲ್ಲಿ ಅಪ್ಡೇಟ್ ಆಗಿದೆ ಕಂಪ್ಲೀಟಾಗಿ ಡೀಟೇಲ್ಸ್ ಇಲ್ಲಿ ಇಮಿಡಿಯೇಟಾಗಿ ಆಗುತ್ತೆ. ಕೆಲವೊಂದು ಇಟ್ ವಿಲ್ ಟೇಕ್ 4 ಅವರ್ಸ್ ಅಂತ. ಕೆಲವೊಂದು ನೀವು ಇದು ಮಾಡಿರುವಂಥದ್ದನ್ನು ಚಲನಲ್ಲಿ ಪೇ ಮಾಡಿರುವಂಥದ್ದು ಕೆಲವೊಂದು 4 to 5 ಅವರ್ಸ್ ತೊಗೋಬೋದು ಅಂತ ಹೇಳಿದ್ದಾರೆ. ಕೆಲವೊಂದು ಆನ್ಲೈನ್ ಪೇಮೆಂಟ್ ಇಮಿಡಿಯೇಟಾಗಿ ಆಲ್ಮೋಸ್ಟ್ ಆಗುತ್ತೆ, ಇಲ್ಲಾಂದರೆ ಕೆಲವೊಂದು ಸರಿ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ವೆಯ್ಟ್ ಮಾಡಿ. ಸೊ ಅದಾದಮೇಲೆ ನೀವು ನೋಡ್ಬೋದು ಮತ್ತೆ ಕನ್ಫರ್ಮೇಷನ್ ಸ್ಲಿಪ್ ನೋಡಿ, ನಾನು ಆಗಲೇ ಹೇಳಿದೆ ಒಂದು ಸರಿ ಪೇಮೆಂಟನ್ನು ಮಾಡಿದಾದಮೇಲೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕಂತ. ಇಲ್ಲಿ ನೋಡಿ ಇಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಬಂದು ನೋಡಿ. ಈಗ ಪೇಮೆಂಟ್ ಮುಗಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬಂತು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಯಿತು PDF. ಸೊ PDF ಅನ್ನು ಓಪನ್ ಮಾಡಿದ್ರೆ ನಿಮಗೆ ನೋಡಿ ಕಂಪ್ಲೀಟಾಗಿ ನೀವು ನಿಮ್ಮ CET ನಂಬರ್, ಕ್ಯಾಂಡಿಡೇಟ್ ನೇಮ್ ಮತ್ತು ಕ್ಲೈಮ್ ಕ್ಯಾಟಗರಿ, ಸೊ ಯಾವ ರ್ಯಾಂಕು ಮತ್ತು ಯಾವ ಕಾಲೇಜ್ ಅಲಾಟ್ ಆಗಿದೆ, ಹಾಗೆ ಯಾವ ಕ್ಯಾಟಗರಿ ಮೇಲೆ ಅಲಾಟ್ ಆಗಿದೆ, ಹಾಗೆ ಫೀಸ್ ಎಷ್ಟು ಪೇಮೆಂಟ್ ಮಾಡಬೇಕು. ಯಾಕಂದರೆ ನಾನು ಆಗಲೇ ಹೇಳಿದೆ ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೆ ಯೂಶಲಿ ಪೇಮೆಂಟು ಕಾಲೇಜಿನಲ್ಲಿ ನೋಡಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ದ ಸ್ಟೂಡೆಂಟ್ ಹ್ಯಾಸ್ ಟು ಪೇ ದ ಕೋರ್ಸ್ ಫೀಸ್ ಅಟ್ ದ ಕಾಲೇಜ್ ಓನ್ಲಿ ಅಂತ. ಸೊ ಕಾಲೇಜಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಓಕೆ. ಸೊ ಅದಾದಮೇಲೆ ನೀವು ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ, ನೀವು ಏನೇನು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕಂತ ಇಲ್ಲಿ ನೋಡಿ ಕೆಳಗಡೆ ಫುಲ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ. ಯಾವತ್ತಿನ ಒಳಗಡೆ ರಿಪೋರ್ಟ್ ಮಾಡ್ಕೋಬೇಕು ಅಂತಂದರೆ 22/7 ಒಳಗಡೆ ಲಾಸ್ಟ್ ಡೇಟ್ ಫಾರ್ ದ ರಿಪೋರ್ಟಿಂಗ್ ಟು ದ ಕಾಲೇಜ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 22ನೇ ತಾರೀಕು ಒಳಗಡೆ ನೀವು ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಅಂತಂದರೆ ನೀವು ಫೀಸ್ ಪೇಮೆಂಟ್ ಮಾಡಿ ಹೋಗಿ ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ. ಏನೇನು ಡೀಟೇಲ್ಸ್ ತೊಗೊಂಡು ಹೋಗಬೇಕು ನೋಡಿ, ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ. ಸೊ ನೀವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಾದ್ರು ಕ್ಲೈಮ್ ಮಾಡಿದರೆ ಅದು ಸರ್ಟಿಫಿಕೇಟನ್ನು ತೊಗೊಂಡು ಹೋಗಬೇಕಾಗತ್ತೆ. ಮತ್ತು SSLC ಮಾರ್ಕ್ಸ್ ಕಾರ್ಡನ್ನು ಇವೆಲ್ಲ ಕಂಪ್ಲೀಟಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ನೇ ತೊಗೊಂಡು ಹೋಗಬೇಕಾಗತ್ತೆ. ಮತ್ತು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಆರ್ ಈಕ್ವಿಲೆಂಟ್ ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿದ್ದರೆ ಓಕೆ, ಇಲ್ಲ ಅಂತಂದರೆ ನಿಮ್ಮ ಕಾಲೇಜಿನಲ್ಲಿ ಏನು ಕೊಟ್ಟಿರ್ತಾರೆ 12th ಮಾರ್ಕ್ಸ್ ಕಾರ್ಡು ಅದನ್ನು ತೊಗೊಂಡು ಹೋಗಬೇಕಾಗತ್ತೆ. ಮತ್ತು ರೂರಲ್ ಸರ್ಟಿಫಿಕೇಟನ್ನು, ಯಾಕೆಂದರೆ ರೂರಲ್ ಕ್ಲೈಮ್ ಮಾಡಿದರೆ ನಾನು ಹಾಗೆ ಹೇಳಿದೆ ರೂರಲ್ ಕನ್ನಡ ಮೀಡಿಯಮ್. ಸೊ ನೀವೇನೇನು ಸ್ಟಡಿ ಡೀಟೇಲ್ಸ್ ಎಲ್ಲ ಡೀಟೇಲ್ಸನ್ನು ನೀವು ತೆಗೆದುಕೊಂಡು ಹೋಗಿ ವಿತ್ ಅಪ್ಲಿಕೇಶನ್, ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದು ಸಹ ತೆಗೆದುಕೊಂಡು ಹೋಗಬೇಕಾಗತ್ತೆ. ಮತ್ತು ಒಂದು ನೋಡ್ಬೋದು ಫೋಟೋ ಐಡೆಂಟಿಟಿ ಪ್ರೂಫ್, ಪ್ಯಾನ್ ಕಾರ್ಡ್ ಅಥವಾ DL, ವೋಟರ್ ID, ಪಾಸ್ಪೋರ್ಟ್, ಆಧಾರ್ ಯಾವುದಾದ್ರು ಒಂದು ಒರಿಜಿನಲ್ ತೊಗೊಂಡೋಗಿ ವಿತ್ ಒಂದು ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಮತ್ತು CET ನೀಟ್ ಅಡ್ಮಿಷನ್ ಟಿಕೆಟ್ ಅಂದರೆ ನೀವು ಹಾಲ್ ಟಿಕೆಟ್, ನಾನು ಬಿಗಿನಿಂಗಲ್ಲಿ ಹೇಳಿದೆ ಹಾಲ್ ಟಿಕೆಟನ್ನು ನೀವು ಕಂಪಲ್ಸರಿಯಾಗಿ ಇಟ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೀಜರಲ್ಲಿ ಕೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಇದು ಸಹ ಕೇಳಿದರೆ CET ಅಡ್ಮಿಷನ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಇಷ್ಟು ಡೀಟೇಲ್ಸನ್ನು ಡಾಕ್ಯುಮೆಂಟ್ಸನ್ನು ಇಲ್ಲೇನೇನೆಲ್ಲ ಡಾಕ್ಯುಮೆಂಟ್ಸ್ ಮೆನ್ಷನ್ ಮಾಡಿದ್ದಾರೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ಕಾಲೇಜಲ್ಲಿ ಹೋದರೆ ವಿತ್ ಮೊಬೈಲ್ ಫೋನ್ ತೊಗೊಂಡು ಹೋಗಬೇಕಾಗತ್ತೆ. ಅಲ್ಲಿ ನಿಮಗೆ ಫುಲ್ ಅಲ್ಲಿ ಫೇಸನ್ನು ರೆಕಗ್ನಿಷನ್ ಇರುತ್ತೆ ಅಲ್ಲಿ ಆನ್ಲೈನಲ್ಲಿ. ಅಲ್ಲಾದಮೇಲೆ ನಿಮಗೆ ಆರ್ಡರ್ ಕಾಪಿಯನ್ನು ಕೊಡ್ತಾರೆ, ಅಲ್ಲಿಗೆ ನಿಮಗೆ ಅಡ್ಮಿಷನ್ ಮುಗಿಯುತ್ತೆ. ಇಷ್ಟು ಕಂಪ್ಲೀಟ್ ಪ್ರೊಸೀಜರ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೀಟೇಲಾಗಿ. ಓಕೆನಾ. ಸೊ ಇಷ್ಟ ಆಯಿತು ಕಂಪ್ಲೀಟಾಗಿ ನಿಮ್ಮ ಚಾಯ್ಸ್ ಎಂಟ್ರಿ ಬಗ್ಗೆ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಬಟ್ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.